ಗೊತ್ತಿಲ್ಲ. ಅಯ್ಯೋ ನನ್ನೇನು ಮಾಡ್ಬೇಡಿ, ನನ್ಗೇನು ಗೊತ್ತಿಲ್ಲ, ಬಿಟ್ಬಿಡಿ ನನ್ನ. ಅಯ್ಯೋ ನನ್ ಪ್ರಾಣ ತೆಗಿಬೇಡಿ, ಬಿಟ್ಬಿಡಿ. ಅಯ್ಯೋ ನನ್ ಗೊತ್ತಿಲ್ಲ, ನನ್ ಸಾಯಿಸ್ಬೇಡಿ, ನಿಮ್ ತಮ್ಮ ಅಂತೀನಿ, ಬಿಟ್ಬಿಡಿ ನನ್ನ. ಅಯ್ಯೋ ನನ್ ಸಾಯಿಸ್ಬೇಡಿ, ಅಯ್ಯೋ ಬೇಡ ಬೇಡ ಬೇಡ, ಅಯ್ಯೋ ಬಿಟ್ಬಿಡಿ, ನನ್ ಸಾಯಿಸ್ಬೇಡಿ, ನನ್ನೇನು ಮಾಡ್ಬೇಡಿ, ಬೇಡ. ಅಯ್ಯೋ 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 ಏನು ಮಾಡಬೇಡಿ, ಹೇಳ್ಬಿಡ್ತೀನಿ. ಯಾವುದು ಇದೇನಾ? ನಿಜ ಹೇಳ್ತಾ ಇದ್ದೆ ತಾನೆ? ಸುಹಾಸ್, ಈ ನನ್ನ ಮಕ್ಕಳನ್ನ ಹುಷಾರಾಗಿ ನೋಡ್ಕೋ, ನಾವ್ ಈಗಲೇ ಬರ್ತೀವಿ. ಓಕೆ ಸರ್. ಕಮಾನ್. ಯಾರಮ್ಮ ನೀನು? ಒಳ್ಳೆ ಡೈನಾಮಿಕ್ ಆಗಿ ಎಂಟ್ರಿ ಕೊಡ್ತಾ ಇದೀಯಾ? ಏನ್ ಬೇಕಾಗಿತ್ತು? ಹಾಸ್ಪಿಟಲ್ ಬಾಂಬ್ ಬಿಟ್ಬಿಟ್ಟು ಇಲ್ಲಿ ಬಂದು ಆರಾಮ ಮಲಗಿದ್ಯೇನೋ? ಹೇಳಿದ್ಯಾ? ಯಾವ ಹಾಸ್ಪಿಟ್ಲು, ಯಾವ ಬಾಂಬು ನನಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ಸತೀಶ್, ಇವನ್ ಯಾರು ಅಂತ ಗೊತ್ತಾ ನಿನಗೆ? ನಾಯಕ್, ಇವ್ರು ಭಾರಿ ಡೇಂಜರು, ಸಾಯಿಸ್ಬಿಡ್ತಾರೆ. ಆಟ ಆಡ್ಬೇಡ, ಹೇಳ್ಬಿಡು. ಸಾವಿಗೆ ನಾನ್ ಹೆದರೋನಲ್ಲ. ಹೇಳೋ, ಹಾಸ್ಪಿಟಲ್ ನಲ್ಲಿ ಬಾಂಬ್ ಎಲ್ಲಿಟ್ಟಿದ್ಯಾ ಅಂತ ಹೇಳೋ. ಮಹೇಶ್ ಪಾಂಡೆ ಅವರ ಆಪರೇಷನ್ ನಡೀತಾ ಇರೋ ಥಿಯೇಟರ್ ಒಳಗೆ ಮಂಚದ ಕೆಳಗಿಟ್ಟಿದ್ದೀನಿ. ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಇನ್ನು 20 ನಿಮಿಷ ಬಾಕಿ ಇದೆ. ನೀವಿಲ್ಲಿಂದ ಹಾಸ್ಪಿಟಲ್ ರೀಚ್ ಆಗೋದಕ್ಕೆ 30 ನಿಮಿಷ ಬೇಕು. ಈಗ ಪೀಕ್ ಅವರ್ ಬೇರೆ, ನೀವು ಇನ್ ಟೈಮ್ ರೀಚ್ ಆಗೋದು ಸಾಧ್ಯನೇ ಇಲ್ಲ. ಬಾಂಬ್ ಬ್ಲಾಸ್ಟ್ ಆಗೇ ಆಗುತ್ತೆ. ಮಹೇಶ್ ಪಾಂಡೆ ಸಾಯೋದಂತೂ ಗ್ಯಾರಂಟಿ. ಹಲೋ ಸರ್, ಓಕೆ ಸರ್, ಓಕೆ. ಶಿಟ್, come on, fast, fast, hey, move fast. no, you, come on. ಬಾಂಬ್ ಬ್ಲಾಸ್ಟ್ ಆಗೋದನ್ನ ತಪ್ಸಕ್ ಬಂದಿದ್ಯಾ? ನನ್ನ ಮಗ ಸಾಯ್ಬೇಕು, ಯಾವನ್ ಕೈಲೂ ತಪ್ಸಕ್ಕಾಗಲ್ಲ. ಭಗವಾನ್ ಅಂತ ಆಫೀಸರ್ ನಮ್ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತೀಯಾ, ದ್ರೋಹ ಮಾಡ್ತೀಯಾ? ಖಂಡಿತವಾಗ್ಲೂ ನೀನು ಒಳ್ಳೇದಾಗಲ್ಲ ಕಣೋ. ಅವನ ಹತ್ರ ಏನ್ ಸರ್ ಹರಿಕತೆ? ಶೂಟ್ ಮಾಡಿ ಸರ್. ಚೀಟರ್ ಕಣೋ, ನಿನ್ ನಿಯತ್ತಾಗಿರೋದಕ್ಕೆ ಸಾಯ್ತಾ ಇರೋದು.
ಏನಂತೆ ಭಗವಾನ್? ಹಲೋ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹೋಗು ಸುಹಾಸ್, ಹೋಗು. ಸಿಗ್ನಲ್ ಬರೀ ಸಿಕ್ಬಿಡ್ತಲ್ಲ, ಏನ್ ಮಾಡ್ತೀವಿ ಇವಾಗ? ನಿಲ್ಸು ಗಾಡಿ ನಿಲ್ಸು. ಬಾಬಾ ಇಳಿ ಇಳಿ ಇಳಿ. ಯಾಕೆ ಸರ್? ಏನ್ ಸರ್? ಟೈಮ್ ಇಲ್ಲ. ಏನ್ ಮಾತಾಡ್ತಾ ಇದೀಯಾ? ಬಾಂಬ್ ಬಿಟ್ಟಿರೋದೇ ಅವನ್ನ ಮುಗಿಸೋದಿಕ್ಕೆ. ಯಾವುದೇ ಆ ಭಗವಾನ ಬಿಡಬೇಡಿ, ಅಟ್ಯಾಕ್ ಮಾಡಿ. ನೋಡಿ, ಆಪರೇಷನ್ ಟೇಬಲ್ ಕೆಳಗೆ ಬಾಂಬ್ ಬಿಟ್ಟಿದ್ದಾರೆ. ನೀವು ಗಾಬರಿ ಆಗಬೇಡಿ, ಯಾವುದೇ ಕಾರಣಕ್ಕೂ ಆಪರೇಷನ್ ನಿಲ್ಬಾರ್ದು. ಯು ಪ್ರೊಸೀಡ್. ನಾನು ಆ ಬಾಂಬನ್ನು ಹೊರಗೆ ತೆಗಿತೀನಿ. Thank you very much. ವೆಲ್ಕಮ್ ಸರ್. Mr. Bhagwan, I am really proud of you. ನೀವು ನನ್ನನ್ನು ಸೇವ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸರ್, ಇಟ್ಸ್ ಅವರ್ ಡ್ಯೂಟಿ ಸರ್. ನೀವು ನಮ್ಮ ಸ್ಟೇಟ್ಗೆ ಗೆಸ್ಟ್ ಆಗಿ ಬಂದಿದ್ದೀರಾ. ನಿಮ್ಮಂತವ್ರ ಪ್ರಾಣ ಉಳಿಸಬೇಕಾದ್ದು ನಮ್ಮ ಧರ್ಮ. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ನಿಮ್ಮಂತ ಒಬ್ಬ ಆಫೀಸರ್ ಅವತ್ತು ಡೆಲ್ಲಿನಲ್ಲಿ ಇದ್ದಿದ್ರೆ ಇಂದಿರಾ ಗಾಂಧಿ ಅವರು ಸಾಯ್ತಾ ಇರಲಿಲ್ಲ. ಬಾಂಬೆನಲ್ಲಿ ಸೀರೀಸ್ ಆಫ್ ಬಾಂಬ್ ಬ್ಲಾಸ್ಟೇ ಆಗ್ತಾ ಇರಲಿಲ್ಲ. ಎಸ್, ಯು ಆರ್ ರೈಟ್ ಮಿಸ್ಟರ್. ನಿಮ್ಮಂತ ಮಂತ್ರಿ ಇದ್ದಿದ್ರಿಂದನೇ
ಅವತ್ತು ಡೆಲ್ಲಿಯಲ್ಲಿ ಇಂದಿರಾ ಗಾಂಧಿನ ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಬಾಂಬೆಯಲ್ಲಿ ಸೀರೀಸ್ ಆಫ್ ಬಾಂಬ್ ಬ್ಲಾಸ್ಟ್ ತಡೆಯಕ್ಕಾಗ್ಲಿಲ್ಲ. ನಿಮ್ಮಂತ ಮಂತ್ರಿ ಇಲ್ಲಿ ಇಲ್ದೇ ಇರೋದ್ರಿಂದನೇ ನಾವು ಕರ್ನಾಟಕದಲ್ಲಿ ಶಿವರಸನ ಹಿಡಿಯೋಕ್ಕಾಗಿದ್ದು. ದೇಶದ ಯಾವುದೇ ಮೂಲೆಯಿಂದ ಬಂದ್ರು ಬೆಂಗಳೂರಲ್ಲಿ ಶಾಂತಿಯಿಂದ ಟೆನ್ಷನ್ ಇಲ್ಲದೆ ಜೀವನ ಮಾಡಬಹುದು. ಆದ್ರೆ ಬಾಂಬ್ ಬಿಡೋರಾಗ್ಲಿ ಟೆರರಿಸಂ ಮಾಡೋರಾಗ್ಲಿ ಇಲ್ಲಿ ಬಂದ್ರೆ ನಾವು ಉಳಿಸೋದಿಲ್ಲ, ಅವ್ರನ್ನ ಫಿನಿಶ್ ಮಾಡ್ಬಿಡ್ತೀವಿ. ಅಂತವ್ರ ಜಾಗನೇ ಇಲ್ಲ. ಅದಕ್ಕೆ ನೀನೇ ಸಾಕ್ಷಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಸ್ವಲ್ಪ ನಾಲ್ಗೆ ಬಿಹಿಡಿದು ಮಾತಾಡಿ. ಮಾತಾಡ್ರೆ ನಾಲ್ಗೆ ಸೀಳಿ ಬಿಡ್ತೀನಿ. ಕೂಲ್ ಡೌನ್ ಬಿಡ್ತೀನಲ್ಲ ಇದು. ಎಸ್ ಮಿಸ್, ಟೆಲ್ ಮಿ ದ ಟ್ರೂತ್. ಮಹೇಶ್ ಪಾಂಡೆ ಅವನ್ನ ಫಿನಿಶ್ ಮಾಡೋದಕ್ಕೆ ನೀನ್ ಯಾವ ರೀತಿ ಸ್ಕೆಚ್ ಆಗ್ತದೆ ಹೇಳು. ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? भगवान, ये क्या हो रहा है? What is happening here? ಸರ್, ನಿಮ್ಮನ್ನ ಫಿನಿಶ್ ಮಾಡೋದಕ್ಕೆ ಈ ಸೆಂಟ್ರಲ್ ಮಿನಿಸ್ಟರ್ ರಾಮ್ಲಾಲ್ ಯಾದವ್ ಜೊತೆ ಸೇರ್ಕೊಂಡು ಸ್ಕೆಚ್ ಹಾಕಿದ್ದಾರೆ. I see. ಇವ್ರಿಗೆಲ್ಲ ನಮ್ಮ ರಾಜ್ಯದ ನೀರಿನ ಸಮಸ್ಯೆ ಬಗೆಹರಿಯೋದು ಬೇಕಾಗಿರ್ಲಿಲ್ಲ. ನಮ್ಮ ಸರ್ಕಾರನ ಬೆಳೆಸಬೇಕು, ನಮ್ಮ ಸ್ಟೇಟ್ಗೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ಇವ್ರ ಗುರಿಯಾಗಿತ್ತು. ಬಟ್ ದೇ ಹ್ಯಾವ್ ಫೇಲ್ಡ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನನ್ನ ಮೇಲೆ ಸುಮ್ಮನೆ ಅಪವಾದ ಹೊರಿಸಬೇಡಿ. ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಿ? ನೀನ್ ಎಂತವನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಈ ಮೊಬೈಲು ನಿಂದೆ ತಾನೆ? ನೋ. ಎಸ್, ನಿಂದೆ. ನಿನ್ ಹೆಸರಿನಲ್ಲೇ ಇದೆ. ಚೆನ್ನೈನಿಂದ ರಿಪೋರ್ಟ್ ತರಿಸ್ಬಿಡಾಯ್ತು. ಕೇಳ ಇಲ್ಲಿ, ಭಗವಾನ್ಗೆ ಕಾನ್ಫರೆನ್ಸ್ ಹಾಲಲ್ಲಿ ಸಿಕ್ಕಿದ್ದು. ಕೇಳ್ರಿ, ಈ ಮೊಬೈಲ್ ಇಂದನೇ ನನಗೆ ಹಾಸ್ಪಿಟಲ್ ಬಾಂಬ್ ಪ್ಲೇಸ್ಮೆಂಟ್ ಆಗಿದ್ದ ವಿಷಯ ಗೊತ್ತಾಗಿದ್ದು. ಇದೇ ಮೊಬೈಲ್ ಇಂದನೇ ಸೆಂಟ್ರಲ್ ಮಿನಿಸ್ಟರ್ ರಾಮ್ಲಾಲ್ ಯಾದವ್ಗೂ ನಿಮ್ಗೂ ಲಿಂಕ್ ಇದೆ ಅಂತ ನನಗೆ ಗೊತ್ತಾಗಿದ್ದು. ಹಾಸ್ಪಿಟಲ್ ನಲ್ಲಿ ಬಾಂಬ್ ಪ್ಲೇಸ್ಮೆಂಟ್ ಮಾಡಿದವನು ನಾಯಕ್. ಅವನು ಬಾಂಬೆ ಅಂಡರ್ವರ್ಲ್ಡ್ ನವನು. ಅವನು ಬಾಂಬ್ ಹಿಡಿದ್ರಲ್ಲಿ ಎಕ್ಸ್ಪರ್ಟ್. ಈಗ ಅವನು ಕೂಡ ನಮ್ ಕಸ್ಟಡಿಯಲ್ಲಿ ಇದ್ದಾನೆ. ಸರ್, ಇವ್ರಿಗೆಲ್ಲ ಬ್ಯಾಕ್ ಬೋನ್ ಆಗಿ ಈ ಬಾಂಬ್ ಹಗರಣದಲ್ಲಿ ಸಪೋರ್ಟ್ ಮಾಡಿದವನು ನಿಮ್ಮ ಸರ್ಕಾರದಲ್ಲಿ ರೌಡಿ ಮಿನಿಸ್ಟರ್ ಅನ್ಸ್ಕೊಂಡಿರೋ ಮಿಸ್ಟರ್ ದಯಾನಂದ್. ಎಸ್ ಸರ್. ಸರ್, ಆ ದಯಾನಂದ ಕಲ್ಪ್ರಿಟ್ ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿಗಳಿದ್ದಾವೆ ಸರ್. ಪ್ಲೀಸ್ ನೀವು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಡಿ ಸರ್. ಎಸ್ ಮಿಸ್ಟರ್ ಭಗವಾನ್, ಯು ಆರ್ ರೈಟ್. ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದೇ ಆಗಲಿ ಅಥವಾ ಇನ್ವಾಲ್ವ್ ಆಗೋದೇ ಆಗಲಿ ಎರಡೂ ಶಿಕ್ಷಾರ್ಹ ಅಪರಾಧ. ಅಂಥವ್ರು ಯಾರೇ ಆಗಿದ್ರು ಸರಿ, ಅವ್ರೆಂಥ ಪೊಸಿಷನ್ ಇದ್ರು ಸರಿ, ಅವ್ರಿಗೆ ಕ್ಷಮೆ ಇಲ್ಲ. ಪರ್ಮಿಷನ್ ಗ್ರಾಂಟೆಡ್. ಯು ಕ್ಯಾನ್ ಗೋ ಅಹೆಡ್. ಅರೆಸ್ಟ್ ದೆಮ್. ಅದು ಬನ್ನಿ. Mr. Bhagwan, sir, I wish you all the best. Thank you, sir. Thanks a lot. Thank you very much, sir. ಗುಡ್ ಲಕ್. Oh!